ಆತ್ಮೀಯ ತರಬೇತಿದಾರರೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆತರದ ಸ್ವಾಗತ. Dear trainees, welcome you to all for today online classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಪೆಟ್ಟರ್ ಅಲೈಡ್ ಟ್ರೇಡ್ ನಲ್ಲಿ ಸೀಟ್ ಮೆಟಲ್ ವರ್ಕ್ ಬಗ್ಗೆ ಪಾಠ ಮಾಡ್ತಾ ಇದ್ದೀನಿ. ಈಗಾಗಲೇ ಬೇಸಿಕ್ seat metal needs, safety precautions, and some technical words used in seat metal ಇವುಗಳನ್ನ ತಿಳ್ಕೊಂಡಿದ್ದೀವಿ. ಸೀಟ್ ಸೈಜ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಟುಡೇ in this class we will discuss just identifications of tools and equipment used in seat metal. ಈ ತರಗತಿಯಲ್ಲಿ ಸೀಟ್ ಮೆಟಲ್ ನಲ್ಲಿ ಏನೇನು ಟೂಲ್ಸ್ ಅನ್ನ ಬಳಕೆಗೆ ಬಳಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಅದನ್ನ ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ. ಎಷ್ಟೋ ಟೂಲ್ಸ್ ಮತ್ತೆ ಇಕ್ವಿಪ್ಮೆಂಟ್ ಅನ್ನ ಈಗ ಆಗಲೇ ಬೇಸಿಕ್ ಫಿಟ್ಟಿಂಗ್ಸ್ ನಲ್ಲಿ ತಾವು ತಿಳ್ಕೊಂಡಿದ್ರಿ, ಸಂಪೂರ್ಣ ವಿವರಗಳನ್ನ ತಿಳ್ಕೊಂಡಿದ್ರಿ. ಇನ್ ಸೀಟ್ ಮೆಟಲ್ ಸಮ್ ಐಡೆಂಟಿಫಿಕೇಶನ್ಸ್ ಇಸ್ ಇಂಪಾರ್ಟೆಂಟ್. ನೋಡಿದ ತಕ್ಷಣ ಇದು ಇಂಥ ಒಂದು ಟೂಲು ಡಿವೈಸು ಅನ್ನೋದೇನಾಗಬೇಕು, ನಿಮ್ಗೆ ಗಮನಕ್ಕೆ ಬರಬೇಕು, ನೆನಪಿಗೆ ಬರಬೇಕು. ಹಾಗಾಗಿ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತಾ ಇರ್ತೀನಿ, ಅದನ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ನೀವು ಮನಸ್ಸಿನಲ್ಲಿ ಆ ಒಂದು ಇಮೇಜ್ ಅನ್ನ ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕು. ಇನ್ ದಿಸ್ ಲೆಸನ್ ಜಸ್ಟ್ ಓನ್ಲಿ ದ ಆಬ್ಜೆಕ್ಟಿವ್ ಲೀಸ್ಟ್ ಔಟ್ ದ ಮೆಜರಿಂಗ್ ಟೂಲ್ಸ್, marking tools and production tools used in sheet metal work and identify. It is important. ಯಾವ್ಯಾವ ಮಾರ್ಕಿಂಗ್ ಟೂಲ್ಸ್, ಯಾವ್ಯಾವ ಮೆಜರಿಂಗ್ ಟೂಲ್ಸ್, ಯಾವ್ಯಾವ ಪ್ರೊಡಕ್ಷನ್ ಟೂಲ್ಸ್ ಅವುಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದನ್ನ ಈ ಒಂದು ತರಗತಿನಲ್ಲಿ ನೀವು ಕಲ್ತ್ಕೊಳ್ಬೇಕು. Now let us come to the what are all the tools used in sheet metal work. ಮೆಜರಿಂಗ್ ಟೂಲ್ಸ್ಗೆ ನಾವು ಬಂದ್ರೆ ಸ್ಟೀಲ್ ರೂಲ್ ಅನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತು, ಔಟ್ಸೈಡ್ ಮೈಕ್ರೋಮೀಟರ್, ವರ್ನಿಯರ್ ಕ್ಯಾಲಿಪರ್, ಕಾಂಬಿನೇಷನ್ ಸೆಟ್, ಸ್ಟ್ಯಾಂಡರ್ಡ್ ವೈರ್ ಗೇಜ್ SWG ಅಂತ ಕರಿತೀವಿ, ರೇಡಿಯಸ್ ಗೇಜ್. ಮಾರ್ಕಿಂಗ್ ಟೂಲ್ಸ್ ಬಂದ್ರೆ ಟಿನ್ ಮ್ಯಾನ್ ಸ್ಕ್ವೇರ್, ಸ್ಕ್ರಾಚ್ ಅವಲ್, ಸ್ಟ್ರೈಟ್ ಸ್ಕ್ರೈಬರ್, ಬೆಂಡ್ ಸ್ಕ್ರೈಬರ್, ಪಂಚಸ್, ಟ್ರೈ ಸ್ಕ್ವೇರ್ಸ್, ವಿಂಗ್ ಕಾಂಪಸ್, ಟ್ರಾಮಲ್, ಜಿಮ್ಮಿ ಕ್ಯಾಲಿಪರ್, ಸರ್ಫೇಸ್ ಪ್ಲೇಟ್, ಟಿಂಪರ್, ಟ್ರಾಮಲ್ ಅಂಡ್ ಮಾರ್ಕಿಂಗ್ ಟೇಬಲ್. ಇವುಗಳನ್ನ ನಾವು ಮಾರ್ಕಿಂಗ್ ಟೂಲ್ಸ್ ಆಗಿ, ಸರ್ಫೇಸ್ ಪ್ಲೇಟ್ ಆಲ್ಸೋ ಇಂಪಾರ್ಟೆಂಟ್, ಇವುಗಳನ್ನ ಮಾರ್ಕಿಂಗ್ ಟೂಲ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಇನ್ನು ಪ್ರೊಡಕ್ಷನ್ ಟೂಲ್ಸ್ ಬಂದ್ರೆ ಸ್ನಿಪ್ಸ್ ಅನ್ನ ಯೂಸ್ ಮಾಡ್ತೀವಿ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಟಿನ್ ಮ್ಯಾನ್ಸ್ ಹ್ಯಾಮರ್ಸ್ ಅನ್ನ ಯೂಸ್ ಮಾಡ್ತೀವಿ. ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಲೆಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಾಲ್ ಪೆನ್ ಹ್ಯಾಮರ್, ಸ್ಟ್ರೈಟ್ ಪೆನ್ ಹ್ಯಾಮರ್, ಕ್ರಾಸ್ ಪೆನ್ ಹ್ಯಾಮರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸ್ಟ್ರೈಟ್ ಎಡ್ಜಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಗೇಜಸ್ ಅನ್ನ ಯೂಸ್ ಮಾಡ್ತೀವಿ. ಸಾಲ್ಡರಿಂಗ್ ಐರನ್ ಅನ್ನ ಯೂಸ್ ಮಾಡ್ತೀವಿ. ಬ್ಲೋ ಲ್ಯಾಂಪ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಗ್ರೂವರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸ್ಟೇಕ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೇಕ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಲ್ಲಿ ಅಂಡ್ ಗ್ರೂವ್ಸ್ ಅಂತಿದೆ, ಅಂಡ್ ಗ್ರೂವರ್ಸ್. ಅಂಡ್ ಸರ್ಫೇಸ್ ಪ್ಲೇಟ್ ಇಸ್ ಆಲ್ಸೋ ಯೂಸ್ಡ್. ರಿವಿಟಿಂಗ್ ಟೂಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಡಾಲ್ ಇರ್ಬೋದು, ಸ್ನ್ಯಾಪ್ಸ್ ಇರ್ಬೋದು. ಈ ರೀತಿ ರಿವಿಟಿಂಗ್ ಟೂಲ್ಸ್ ಅನ್ನ ನಾವು ಬಳಕೆಯನ್ನು ನಾವಿಲ್ಲಿ ಮಾಡ್ತೀವಿ. ಇನ್ನು ಮೆಜರಿಂಗ್ ಟೂಲ್ಸ್ ಒಂದೊಂದಾಗಿ ಜಸ್ಟ್ ಐಡೆಂಟಿಫೈ. ದಿಸ್ ಇಸ್ ವಾಟ್ ದಿಸ್ ಇಸ್ ಸ್ಟೀಲ್ ರೂಲ್, ಡೈರೆಕ್ಟ್ ರೀಡಿಂಗ್ ಇನ್ಸ್ಟ್ರೂಮೆಂಟ್. ದಿಸ್ ಇಸ್ ಸ್ಟೀಲ್ ರೂಲ್. ಇದ್ರ ಬಗ್ಗೆ ಮುಂದೆ ಬ್ರೀಫ್ ಆಗಿ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಸ್ಟೀಲ್ ರೂಲ್ ಚಾಪ್ಟರ್ ನಿಮಗೆ ಮಾಡಿದ್ದೀನಿ ಬೇಸಿಕ್ ಫಿಟ್ಟಿಂಗ್ ನಲ್ಲಿ. ಸೊ ವಾಟ್ ಇಸ್ ದಿಸ್? ಔಟ್ಸೈಡ್ micrometer. What is this? Steel rule and steel tape. Steel rule and steel tape. Idu vernier caliper. Combination set. SWG, standard wire gauge, to measure the seat thickness and diameter of the wire. Radius gauges, to check the radius, internal and external. This is
ಟಿನ್ ಮ್ಯಾನ್ಸ್ ಎಲ್ ಸ್ಕ್ವೇರ್ ಅಂತ ಕರಿತೀವಿ. ಟಿನ್ ಮ್ಯಾನ್ಸ್ ಎಲ್ ಸ್ಕ್ವೇರ್ ಲೇಔಟ್ ಮಾರ್ಕಿಂಗ್ ನಲ್ಲಿ ಇದನ್ನ ಬಳಸ್ತೀವಿ. ಸ್ಕ್ರೈಬರ್ಸ್, ಸ್ಕ್ರಾಚಬಲ್ಸ್, ಮಾರ್ಕಿಂಗ್ ಮಾಡಲಿಕ್ಕೆ, ಲೈನ್ ಅನ್ನ ಡ್ರಾ ಮಾಡಲಿಕ್ಕೆ ಮಾರ್ಕಿಂಗ್ ಸಂದರ್ಭದಲ್ಲಿ ಈ ಒಂದು ಸ್ಕ್ರೈಬರ್ ಅನ್ನ ಮತ್ತೆ ಸ್ಕ್ರಾಚಬಲ್ ಅನ್ನ ನಾವು ಬಳಸ್ತೀವಿ. ಸೊ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪಂಚ್, ಇವೆಲ್ಲ ನಿಮ್ಗೆ ಗೊತ್ತು. ಸೆಂಟರ್ ಪಂಚ್, ಡಾಟ್ ಪಂಚ್, ಬ್ರಿಕ್ ಪಂಚ್, ಸಾಲಿಡ್ ಪಂಚ್, ಆಲೋ ಪಂಚ್, like that so many types of punches used in sheet metal works. So in ಬಂದ್ರೆ dividers, perm joint, spring joint, dividers ನಲ್ಲಿ wing compass ಬರುತ್ತೆ, ಯೂಸ್ ಮಾಡ್ತೀವಿ ಮಾರ್ಕಿಂಗ್ ಮಾಡ್ಲಿಕ್ಕೆ, ಸರ್ಕಲ್ ಎಳಿಲಿಕ್ಕೆ, ಆರ್ಕ್ ಅನ್ನ ಎಳಿಲಿಕ್ಕೆ. ಸೊ ದಿಸ್ ಇಸ್ ಕಾಲ್ಡ್ ಟ್ರಾಮಲ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ಸರ್ಕಲ್ ಅನ್ನ ಡಿವೈಡರ್ ನಲ್ಲಿ ನಾವು ಎಳಿಬಹುದು, ಕಾಂಪಾಸ್ ಅಲ್ಲಿ ಎಳಿಬಹುದು. ದೊಡ್ಡದಾದ್ರೆ ಟ್ರಾಮಲ್ ಬೇಕು. ದೊಡ್ಡ ಸರ್ಕಲ್ ಅನ್ನ, ಆರ್ಕ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಜೆನ್ನಿ ಕ್ಯಾಲಿಪರ್ಸ್ ಅನ್ನ ಯೂಸ್ ಮಾಡ್ತೀವಿ. ಮಾರ್ಕಿಂಗ್ ಮಾಡ್ಲಿಕ್ಕೆ, ಡೈಮೆನ್ಷನ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಈ ಜೆನ್ನಿ ಕ್ಯಾಲಿಪರ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ಸರ್ಫೇಸ್ ಪ್ಲೇಟ್ ಎಸ್ ಎ ರೆಫರೆನ್ಸ್. ಹಾಗೆ ನಾವು ಸರ್ಫೇಸ್ ಪ್ಲೇಟ್ ಅನ್ನ ಬಳಸ್ತೀವಿ ವರ್ಕ್ಶಾಪ್ ನಲ್ಲಿ. ದಿಸ್ ಇಸ್ ಟ್ರೈ ಸ್ಕ್ವೇರ್, used for checking the object either it is square or not. ಫ್ಲಾಟ್ನೆಸ್ ಅನ್ನು ಚೆಕ್ ಮಾಡಲಿಕ್ಕೆ, ಮಾರ್ಕಿಂಗ್ ಅನ್ನು ಮಾಡಲಿಕ್ಕೆ ಟ್ರೈ ಸ್ಕ್ವೇರ್ ಅನ್ನು ನಾವು ಬಳಸ್ತೀವಿ. ಸೊ ಜಸ್ಟ್ ಐಡೆಂಟಿಫೈ. ಅನದರ್ ಒನ್ ದಟ್ ಇಸ್ ಕಾಲ್ಡ್ ಸ್ನಿಪ್ಸ್. ಇದು ಪ್ರೊಡಕ್ಷನ್ ನಲ್ಲಿ ಬಳಸ್ತಕ್ಕಂಥದ್ದು. ಕಟಿಂಗ್ ಮಾಡಲಿಕ್ಕೆ ಸ್ಟ್ರೈಟ್ ಸ್ನಿಪ್ಸ್, ಬೆಂಟ್ ಸ್ನಿಪ್ಸ್ ಅನ್ನು ನಾವು ಬಳಸ್ತೀವಿ. ಅನದರ್ ಪ್ರೊಡಕ್ಷನ್ ಟೂಲ್ಸ್ ಇಸ್ ಕಾಲ್ಡ್ ಮ್ಯಾಲೆಟ್ಸ್. ಮ್ಯಾಲೆಟ್ಸ್ ಅಂದ್ರೆ ಇಟ್ ಇಸ್ ಅ ವುಡನ್ ಹ್ಯಾಮರ್ಸ್ ಆರ್ ಎ ಸಾಫ್ಟ್ ಹ್ಯಾಮರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಆರ್ಡಿನರಿ ಮ್ಯಾಲೆಟ್, ಬೋಸಿಂಗ್ ಮ್ಯಾಲೆಟ್, ಎಂಡ್ ಪ್ಯಾಕ್ಡ್ ಮ್ಯಾಲೆಟ್, ರಾಯ್ಡ್ ಮ್ಯಾಲೆಟ್ ಅಂತ ಇದೆ. ಸೊ ಇವುಗಳನ್ನ ಪ್ರೊಡಕ್ಷನ್ಸ್ ನಲ್ಲಿ ನಾವು ಬಳಸ್ತೀವಿ. ಸೊ ದಿಸ್ ಇಸ್ ಬಾಲ್ ಪೆನ್ ಹ್ಯಾಮರ್. ಬಾಲ್ ಪೆನ್ ಹ್ಯಾಮರ್ ಅನ್ನ ನಾವು ಬಳಸ್ತೀವಿ. ಬಡ್ಜು, ಪೈನು, ಚೀಕು, ದಿಸ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ದ ಹ್ಯಾಮರ್. ಆಲ್ರೆಡಿ ಐ ಟೋಲ್ಡ್. ಮತ್ತೊಂದ್ಸಲಿ ನಿಮ್ಗೆ ಇದನ್ನ ಬ್ರೀಫ್ ಆಗಿ ನಿಮ್ಗೆ ಪಾರ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಐಡೆಂಟಿಫಿಕೇಶನ್. ಇದನ್ನ ತೋರಿಸಿ ವಾಟ್ ಇಸ್ ದಿಸ್ ಅಂದ್ರೆ, so sir this is ball pen hammer. What is this andre? This is ordinary mallet. What is this andre? This is bossing, end packed, right. ಈ ತರ ನೀವು ತಕ್ಷಣಕ್ಕೆ ಸಡನ್ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಬರಬೇಕು. ಹಾಗಾಗಿ ಇವನ್ನ ನೀವು ಇಮೇಜಸ್ ನೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕು. ದಿಸ್ ಆರ್ ಆಲ್ ದ ಬಾಲ್ ಪೆನ್ಸ್, ಬಾಲ್ ಪೆನ್ ಹ್ಯಾಮರ್, ಕ್ರಾಸ್ ಪೆನ್ ಹ್ಯಾಮರ್ ಮತ್ತೆ ಸ್ಟ್ರೈಟ್ ಪೆನ್ ಹ್ಯಾಮರ್. ಸೀಟ್ ಮೆಟಲ್ ಹ್ಯಾಮರ್ಸ್ ಅಂತಾನೆ ಬರುತ್ತೆ. ಸೊ ದಿಸ್ ಇಸ್ ಸೆಟ್ಟಿಂಗ್ ಹ್ಯಾಮರ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಸೆಟ್ಟಿಂಗ್ ಹ್ಯಾಮರ್. ಸೊ ದಿಸ್ ಒನ್ ಇಸ್ ಸ್ಟ್ರೈಟ್ ಎಡ್ಜ್. ಸ್ಟ್ರೈಟ್ ಎಡ್ಜ್ ನಲ್ಲಿ ಬೆವೆಲ್ ಸ್ಟ್ರೈಟ್ ಎಡ್ಜ್, ಸ್ಕ್ವೇರ್ ಸ್ಟ್ರೈಟ್ ಎಡ್ಜ್ ಬರುತ್ತೆ. ನೋಡಿ ಇಲ್ಲಿ ಬೆವೆಲ್ ಎಡ್ಜ್ ಇರ್ತಕ್ಕಂಥ ಸ್ಟ್ರೈಟ್ ಎಡ್ಜ್, ಇದು ಸ್ಟ್ರೈಟ್ ಸ್ಕ್ವೇರ್ ಎಡ್ಜ್ ನಾವು ಲೈನ್ಸ್ ಅನ್ನು ಮಾರ್ಕಿಂಗ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಲೇಔಟ್ ವರ್ಕ್ ನಲ್ಲಿ. ಸೊ ಟೆಂಪ್ಲೇಟ್, ದಿಸ್ ಆರ್ ಆಲ್ ದ ಟೆಂಪ್ಲೇಟ್ ಫಾರ್ ಚೆಕಿಂಗ್ ದ ಡಿಫರೆಂಟ್ ಪ್ರೊಫೈಲ್. ಟೆಂಪ್ಲೇಟ್ ಅನ್ನು ನಾವು ಬಳಸ್ತೀವಿ ಪ್ರೊಡಕ್ಷನ್ ಟೂಲ್, ಪ್ರೊಡಕ್ಷನ್ ನಲ್ಲಿ. ಸೊ ಪಿನ್ನಿಂಗ್ ಹ್ಯಾಮರ್ ಅಂತ ಕರಿತೀವಿ. ದಿಸ್ ಇಸ್ ಪಿನ್ನಿಂಗ್ ಹ್ಯಾಮರ್. ದಿಸ್ ಇಸ್ ರಿವಿಟಿಂಗ್ ಹ್ಯಾಮರ್. ರಿವಿಟಿಂಗ್ ಮಾಡುವಂತ ಸಂದರ್ಭದಲ್ಲಿ ದಿಸ್ ಇಸ್ ರಿವಿಟಿಂಗ್ ಹ್ಯಾಮರ್. ದಿಸ್ ಇಸ್ ಕ್ರೀಸಿಂಗ್ ಹ್ಯಾಮರ್. ಇವೆಲ್ಲ ಸೀಟ್ ಮೆಟಲ್ ಹ್ಯಾಮರ್ಸ್, ಡಿಫರೆಂಟ್ ಸೀಟ್ ಮೆಟಲ್ ಹ್ಯಾಮರ್ಸ್. ಸ್ಟ್ರೆಚಿಂಗ್ ಹ್ಯಾಮರ್ಸ್. ದಿಸ್ ಇಸ್ ಸ್ಟ್ರೆಚಿಂಗ್ ಹ್ಯಾಮರ್. ದಿಸ್ ಇಸ್ ಅಲೋಯಿಂಗ್ ಹ್ಯಾಮರ್ ಅಂತ ಕರಿತೀವಿ ಇದನ್ನ. ಮತ್ತೊಂದು ಬುಲೆಟ್ ಹ್ಯಾಮರ್ ಅಂತ ಕೂಡ ಇದೆ. ದಿಸ್ ಇಸ್ ಬುಲೆಟ್ ಹ್ಯಾಮರ್. ಸೊ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಹ್ಯಾಮರ್ಸ್ ಯೂಸ್ಡ್ ಇನ್ ಸೀಟ್ ಮೆಟಲ್ ಪ್ರೊಡಕ್ಷನ್ ವರ್ಕ್. ಸೊ ಪ್ಲಾನೈಸಿಂಗ್ ಹ್ಯಾಮರ್. ಸೊ ದಿಸ್ ಇಸ್ ಕಾಲ್ಡ್ ಸ್ಟೇಕ್, ಹ್ಯಾಚೆಟ್ ಸ್ಟೇಕ್ ಅಂತ ಕರಿತೀವಿ. ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೇಕ್ಸ್ ಆರ್ ಯೂಸ್ಡ್ ಇನ್ ಸೀಟ್ ಮೆಟಲ್ ಪ್ರೊಡಕ್ಷನ್ ಅಲ್ಲಿ. ಬೇರೆ ಬೇರೆ ಶೇಪ್ ಅನ್ನ ಮಾಡಲಿಕ್ಕೆ ಬೇರೆ ಬೇರೆ ಸ್ಟೇಕ್ಸ್ ಅನ್ನ ನಾವು ಬಳಸ್ತೀವಿ. ನೋಡಿ ಇಲ್ಲಿ ರೌಂಡ್ ಬಾಟಮ್ ಸ್ಟೇಕ್ಸ್ ಇದೆ. ರೌಂಡ್ ಬಾಟಮ್ ಸ್ಟೇಕ್ ಅಂತ ಕರಿತೀವಿ. ಸೊ ಆಫ್ ಮೂನ್ ಸ್ಟೇಕ್ ಇದೆ. ದಿಸ್ ಇಸ್ ಆಫ್ ಮೂನ್ ಸ್ಟೇಕ್ ಅಂತ ನಾವು ಕರಿತೀವಿ. ಸೊ ಪನಲ್ ಸ್ಟೇಕ್ ಇದೆ. ಪನಲ್ ಶೇಪ್ ಏನಾದ್ರು ಬೆಂಡ್ ಮಾಡ್ಬೇಕಾದ್ರೆ, ಸೇಫ್ ಮಾಡ್ಬೇಕಾದ್ರೆ ಈ ಪನಲ್ ಸ್ಟೇಕ್ ಅನ್ನ ನಾವು ಯೂಸ್ ಮಾಡ್ತೀವಿ. ಬೀಕ್ ಐರನ್, ಬೀಕ್ ಐರನ್ ಸ್ಟೇಕ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಕ್ರೀಸಿಂಗ್ ಐರನ್ ಸ್ಟೇಕ್ ಅಂತ ಕರಿತೀವಿ. ಕ್ರೀಸಿಂಗ್ ಐರನ್ ಸ್ಟೇಕ್ ಅಂತ ಕರೀತೀವಿ. ಇಲ್ಲಿ ಬೇರೆ ಬೇರೆ ಸೇಫ್ ಇರತಕ್ಕಂತ ಒಂದು ಪ್ರೊಫೈಲ್ ಅನ್ನು ನಾವು ಬೈಂಡ್ ಮಾಡಲಿಕ್ಕೆ, ಸೇಫಿಂಗ್ ಮಾಡಲಿಕ್ಕೆ, ಫಾರ್ಮಿಂಗ್ ಅನ್ನು ಮಾಡಲಿಕ್ಕೆ ಇದನ್ನು ನಾವು ಬಳಸ್ತೀವಿ. ಸೊ ದಿಸ್ ಇಸ್ ಟಿನ್ ಮ್ಯಾನ್ಸ್ ಆರ್ಸ್ ಅಂತ ಕರಿತೀವಿ.
ಸೊ ಇಟ್ ಇಸ್ ಆಲ್ಸೋ ಎ ಸ್ಟೇಕ್, ಟಿನ್ ಮ್ಯಾನ್ಸ್ ಹಾರ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಯಟ್ಸ್, ಡಿಫರೆಂಟ್ ಯಟ್ಸ್ ಫಾರ್ ಮೇಕಿಂಗ್ ಡಿಫರೆಂಟ್ ಸೇಪ್ಸ್. ಇವುಗಳನ್ನ ಎಡ್ಸ್ ಅನ್ನ ಹ್ಯಾನ್ವಿಲ್ ನಲ್ಲಿ ಫಿಕ್ಸ್ ಮಾಡಿಕೊಂಡು ನೋಡಿ, ಒಂದು ರೌಂಡ್ ಬಾಟಮ್ ಇದೆ, ಆನ್ವಿಲ್ ಇದೆ, ಆನ್ವಿಲ್ ಬೇರೆ ಬೇರೆ ಸೇಪ್ ಇರತಕ್ಕಂತ ಆನ್ವಿಲ್. ದಿಸ್ ಇಸ್ ಆಫ್ ಮೂನ್ ಆನ್ವಿಲ್, ದಿಸ್ ಇಸ್ ರೌಂಡ್. So these are all the different heads used for making a different shapes in production, sheet metal productions like that. The tin man's anvil ಇದೆ. So this is universal stake holder ಅಂತ ಕರೀತೀವಿ. ಈ ಸಣ್ಣ ಸಣ್ಣ ಸ್ಟೇಕ್ಸ್ ಬರುತ್ತಲ್ಲ, ಅದನ್ನ ಹೋಲ್ಡರ್ ಮಾಡ್ಕೋಬೇಕು, ಹೋಲ್ಡಿಂಗ್ ಮಾಡ್ಕೋಬೇಕು, ಇಟ್ಕೋಬೇಕಲ್ಲ ನಾವು. ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಸ್ಟೇಕ್ ಹೋಲ್ಡರ್ ಅಂತ ನಾವು ಇದನ್ನ ನಾವು ಕರಿತೀವಿ. ಸೊ ದಿಸ್ ಇಸ್ ಎ ಸ್ಕ್ವೇರ್ ಎಡ್ಜ್ ಸ್ಟೇಕ್. ಒಂದು ಸ್ಕ್ವೇರ್ ಎಡ್ಜ್ ಇದೆ, ಒಂದು ಕರ್ವ್ ಎಡ್ಜ್ ಇದೆ. ಇಲ್ಲಿ ನಾವು ಯಾವ ಸ್ಟೆಪ್, ಇಲ್ಲಿ ಸ್ಕ್ವೇರ್ ಬೆಂಡಿಂಗ್ ಅನ್ನ ಮಾಡಬಹುದು, ಇಲ್ಲಿ ರೇಡಿಯಸ್ ಇದೆ, ರೇಡಿಯಸ್ ಅನ್ನ ನಾವು ಮಾಡ್ಕೊಳ್ಬಹುದು. ಲೈಕ್ ದಟ್ ಸ್ಟೇಕ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ರೊಡಕ್ಷನ್ಸ್. ಸೊ ದಿಸ್ ಇಸ್ ಹ್ಯಾಂಡ್ ಸಿಮ್ಮರ್. ನಲ್ ಸ್ಕ್ರೂ ಇದೆ, ಲಾಕ್ ಇದೆ, ಇಲ್ಲಿ ಒಂದು ಹ್ಯಾಂಡ್ ಸಿಮ್ಮರ್. ಅದನ್ನ ನೀವು ಲೈಟ್ ಆಗಿ ನಿಮಗೆ ಬೆಂಡ್ ಮಾಡುವಂತ ಸಂದರ್ಭದಲ್ಲಿ, ಪ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಈ ಸಿಮ್ಮರ್ ಅನ್ನ ನಾವು ಯೂಸ್ ಮಾಡ್ತೀವಿ, ಫೋಲ್ಡಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ. ದಿಸ್ ಇಸ್ ಫೋಲ್ಡಿಂಗ್ ಮಷಿನ್ಸ್. ಇದು ಮೆಷಿನ್ಸ್, ಇದನ್ನು ಕೂಡ ನಾವು ಬೆಂಡ್ ಮಾಡುವಂತ ಸಂದರ್ಭದಲ್ಲಿ ಫೋಲ್ಡಿಂಗ್ ಅಂಡ್ ಬೆಂಡಿಂಗ್ ಅಂಡ್ ಫಾರ್ಮಿಂಗ್ ಮೆಷಿನ್ಸ್ ಅಂತ ನಾವು ಡಿಫರೆಂಟ್ ಮೆಷಿನ್ಸ್ ಅನ್ನ ನಾವು ಬಳಸ್ತೀವಿ. ದಿಸ್ ಇಸ್ ಎ ಬೆಂಚ್ ಪ್ಲೇಟ್. ಇಸ್ ಅ ಬೆಂಚ್ ಪ್ಲೇಟ್ ಫಾರ್ ಅಕಾಮಡೇಟಿಂಗ್ ಡಿಫರೆಂಟ್ ಹೆಡ್ಸ್. ಇಲ್ಲಿ ಹೆಡ್ಸ್ ಅನ್ನ ನಾವು ಅಕಾಮಡೇಟ್ ಮಾಡಿಕೊಂಡು ಸೇವ್ ಮಾಡಲಿಕ್ಕೆ ಬೆಂಚ್ ಪ್ಲೇಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ರಿವಾಲ್ವಿಂಗ್ ಬೆಂಚ್ ಪ್ಲೇಟ್, ಇದು ರಿವಾಲ್ವಿಂಗ್ ಬೆಂಚ್ ಪ್ಲೇಟ್. ನೋಡಿ, ಇದು ಸುತ್ತುತ್ತದೆ. ಎಲ್ಲಿಗೆ ಬೇಕಾದ್ರೆ ನೀವು ಯಾವ ಹೆಡ್ಸ್ ಬೇಕಾದ್ರೂ ಇಲ್ಲಿ ಇನ್ಸರ್ಟ್ ಮಾಡಿಕೊಂಡು ಆಪರೇಟ್ ನ ನೀವು ಮಾಡಬಹುದು. ಇದನ್ನ ಬೆಂಚಿಂಗ್ ಫಿಕ್ಸ್ ಮಾಡಿರ್ತಾರೆ, ರಿವಾಲ್ವಿಂಗ್ ಬೆಂಚ್ ಪ್ಲೇಟ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಸಿ ಕ್ಲಾಂಪ್. ಯು ನೋ ಅಬೌಟ್ ಸಿ ಕ್ಲಾಂಪ್. ಇದು ಸಿ ಕ್ಲಾಂಪ್ ಇದೆ, ಹ್ಯಾಂಡಲ್, ಮೈನ್ ಬಾಡಿ, ಸ್ಕ್ರೂಡ್ ಸಾಫ್ಟ್, ಸ್ವಿಯಲ್ ಮೂವಬಲ್ ಜಾ, ಫಿಕ್ಸ್ಡ್ ಜಾ. ದಿಸ್ ಇಸ್ ಪ್ರೊಡಕ್ಷನ್ ಟೂಲ್, ಸಿ ಕ್ಲಾಂಪ್. ದಿಸ್ ಒನ್ ಇಸ್ ಕಾಲ್ಡ್, ನೋಡಿ ಇಲ್ಲಿ ಸೀಟ್ ಮೆಟಲ್ ಅನ್ನ ಬೆಂಡ್ ಮಾಡ್ಲಿಕ್ಕೆ ನಾವು ವೈಶ್ ಅನ್ನ ಯೂಸ್ ಮಾಡಿದ್ದಾರೆ, ಸಿ ಕ್ಲಾಂಪ್ ಅನ್ನ ಯೂಸ್ ಮಾಡಿದ್ದಾರೆ, ಆಂಗಲ್ ಐರನ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಇವೆಲ್ಲ ಟೂಲ್ಸ್ ಅನ್ನ ನೀವು ಐಡೆಂಟಿಫೈ ಮಾಡೋದು ನಿಮ್ಗೆ ಬರಬೇಕು, ಗೊತ್ತಾಗ್ಬೇಕು. ದಿಸ್ ಇಸ್ ಫೋಲ್ಡಿಂಗ್ ಬಾರ್. ಸೀಟ್ ಅನ್ನ ಈಗ ಹಿಂದೆ ಫೋಲ್ಡ್ ಮಾಡ್ತಾ ಇದ್ವಿ, ಬೆಂಡ್ ಮಾಡ್ತಾ ಇದ್ವಿ. ಇದನ್ನು ಕೂಡ ನಾವು ವೈಸ್ ನಲ್ಲಿ ಹಾಕೊಂಡು ಇದ್ರ ಮಧ್ಯೆ ಸೀಟ್ ಹಾಕಿ ಫೋಲ್ಡಿಂಗ್ ಅನ್ನ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ದಿಸ್ ಇಸ್ ಸಾಲಿಡ್ ಪಂಚಸ್. ಸೊ ದಿಸ್ ಇಸ್ ಐರನ್ ಹ್ಯಾಂಡ್ ಪಂಚ್. ಐರನ್ ಹ್ಯಾಂಡ್ ಪಂಚ್, ಇದನ್ನ ಹ್ಯಾಂಡ್ ಲೆವರ್ ಪಂಚ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಾವು ಪಂಚಿಂಗ್, ರಿವಿಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ತೀವಿ. ಪಂಚಿಂಗ್ ಮೆಷಿನ್ಸ್ ಅನ್ನ ನಾವು ಸೀಟ್ ಮೆಟಲ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ನಾವು ಬಳಸ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಎ ರಿವಿಟಿಂಗ್ ಟೂಲ್, ಹ್ಯಾಂಡ್ ರಿವಿಟಿಂಗ್ ಟೂಲ್ ಅಂತ ನಾವು ಇದನ್ನ ಕರಿತೀವಿ. ದಿಸ್ ಆರ್ ಆಲ್ ದಿ ಹ್ಯಾಂಡ್ ರಿವಿಟಿಂಗ್ ಟೂಲ್ಸ್. ಅಂಡ್ ದಿಸ್ ಇಸ್ ಆಲೋ ಪಂಚ್. ಹೋಲನ್ನ ಮಾಡಲಿಕ್ಕೆ ಈ ಆಲೋ ಪಂಚ್ ಅನ್ನ ನಾವು ಬಳಸ್ತೀವಿ. ಇದು ಟಿನ್ನರ್ಸ್ ಹ್ಯಾಂಡ್ ಪಂಚ್. ಸೊ ದಿಸ್ ಇಸ್ ಆಲ್ಸೋ ಸೀಟ್ ಮೆಟಲ್ ಹ್ಯಾಂಡ್ ಪಂಚ್ ಅಂತ ನಾವು ಕರಿತೀವಿ. ಹೋಲನ್ನ ಮಾಡಲಿಕ್ಕೆ, ಸೀಟ್ ಅನ್ನ ಪಂಚ್ ಅನ್ನ ಮಾಡಲಿಕ್ಕೆ ನಾವು ಬಳಸ್ತೀವಿ. ಸೊ ಇಲ್ಲಿ ಬ್ಲೈಂಡ್ ರಿವಿಟಿಂಗ್ ಇಕ್ವಿಪ್ಮೆಂಟ್ ಇದೆ, ಕೆಲವು ರಿವಿಟಿಂಗ್ ಇಕ್ವಿಪ್ಮೆಂಟ್ ಇದೆ. ಇದು ರಿವಿಟಿಂಗ್ ಪ್ಲೈರ್ಸ್ ಅಂತ ಕರಿತೀವಿ, ಇದು ಲೆವರ್ ಹ್ಯಾಂಡ್ ಟೂಲ್ ಅಂತ ಕರಿತೀವಿ, ಲೆಜಿಟಾಂಗ್ಸ್ ಅಂತ ಕರಿತೀವಿ. ಇದು ನ್ಯೂಮ್ಯಾಟಿಕ್ ಹ್ಯಾಂಡ್ ಟೂಲ್ ವಿತ್ ಆಟೋಮೆಟಿಕ್ ಫೀಡ್, ನ್ಯೂಮ್ಯಾಟಿಕ್ blind riveter. These are all the riveting devices used in production work in sheet metal. So as usual, ಫೈಲ್ ಅನ್ನ ನಾವು ಬಳಸ್ತೀವಿ. ಡಿಫರೆಂಟ್ ಶೇಪ್ಸ್ ಆಫ್ ಫೈಲ್ಸ್ ಅನ್ನ, ಇಲ್ಲಿರ್ತಕ್ಕಂಥದ್ದು ನಿಮಗೆ ಒಂದು ಫೈಲ್ ಅನ್ನ ಕೊಟ್ಟಿದ್ದಾರೆ, ಹ್ಯಾಂಡ್ ಫೈಲ್ ಅನ್ನ ಕೊಟ್ಟಿದ್ದಾರೆ. ಫ್ಲಾಟ್ ಫೈಲ್ ಅನ್ನ ಯೂಸ್ ಮಾಡ್ತೀವಿ, ಹ್ಯಾಂಡ್ ಫೈಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹ್ಯಾಂಡಲ್, ಫೆರೋಲಾ, ಶೋಲ್ಡರ್, ಹೀಲ್, ಫೈಲ್ ಲೆಂತ್, ಎಡ್ಜ್, ಫೇಸ್ ಆರ್ ಸೈಡ್, ಟಿಪ್ ಆರ್ ಪಾಯಿಂಟ್. ಫೈಲ್ಸ್ ಬಗ್ಗೆನೂ ಸಾಕಷ್ಟು ನೀವು ಹಿಂದೆ ತಿಳ್ಕೊಂಡಿದ್ದೀರಿ. ಫೈಲ್ಸ್ ಅನ್ನ ನಾವು ಪ್ರೊಡಕ್ಷನ್ಸ್ ನಲ್ಲಿ ಬರ್ಸ್ ತೆಗೆಯುವಂತಹ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಸೀಟ್ ಮೆಟಲ್ ವರ್ಕ್ ನಲ್ಲಿ. ಅಂಡ್ ಆಲ್ಸೋ ಚಿಸಲ್, ಕಟಿಂಗ್ ಅನ್ನು ಮಾಡಲಿಕ್ಕೆ ಚಿಸಲ್ ಅನ್ನು ನಾವು ಬಳಸ್ತೀವಿ, ಫ್ಲಾಟ್ ಚಿಸಲ್ ಅನ್ನು ನಾವು ಬಳಸ್ತೀವಿ. ಸೊ ಅಂಡ್ ಪಂಚಿಂಗ್ ಅಥವಾ ರಿವಿಟಿಂಗ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಇಲ್ಲಿ ನೀವು ಕಾಣ್ತಾ ಇದ್ದೀವಿ. ಸೊ ಇದು ನಿಮಗೆ ಗೊತ್ತು, ಆಕ್ಸಾ ಫ್ರೇಮ್. ಆಕ್ಸಾ ಅಂತ ಕರಿತೀವಿ, ನಾಟ್ ಎ ಫ್ರೇಮ್. ಆಕ್ಸಾ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಫ್ರೇಮ್ ಅಂಡ್ ಬ್ಲೇಡ್. ಇದು ಟೂಬುಲಾರ್ ಆಕ್ಸಾ ಫ್ರೇಮ್. ಇಲ್ಲಿ ಇರ್ತಕ್ಕಂಥದ್ದು ಆಕ್ಸಾ ಬ್ಲೇಡ್ ಇದೆ, ಫಿಕ್ಸೆಡ್ ಬ್ಲೇಡ್ ಹೋಲ್ಡರ್, ಅಡ್ಜಸ್ಟಬಲ್ ಬ್ಲೇಡ್ ಹೋಲ್ಡರ್, ಇಲ್ಲಿ ವಿಂಗ್ ನಟ್ ಇದೆ, ರಿಟೈನಿಂಗ್ ಪಿನ್ ಇದೆ, ಹ್ಯಾಂಡಲ್ ಇದೆ,
ಫ್ರೇಮ್ ಲೆಂತ್ ಇದೆ, ಅಡ್ಜಸ್ಟ್ಮೆಂಟ್ ಫ್ರೇಮ್ ಇದೆ ಇಲ್ಲಿ. ಸೊ ಟ್ಯೂಬುಲರ್ ಅಕ್ಷ. ಸೊ ದಿಸ್ ಒನ್ ಈಸ್ ಸೈಜ್ ಆಫ್ ಗ್ರೂವರ್. ಇದನ್ನ ಏನಂತ ಕರೀತೀವಿ? ಗ್ರೂವರ್ ಅಂತ ಗೊತ್ತು ನಾನಲ್ಲಿ. ಗ್ರೂವರ್ ಸಿಮ್ನ ಜಾಯಿಂಟ್ ಅನ್ನ ಮಾಡ್ಲಿಕ್ಕೆ ಗ್ರೂವರ್. ಇದು ಸೈಜ್ ಇರುತ್ತೆ, ಬೇರೆ ಬೇರೆ ಸೈಜ್ ಗ್ರೂವರ್ ಸಿಗುತ್ತೆ. ಸೊ ದಿಸ್ ಒನ್ ಇಸ್ ಕಾಲ್ಡ್ ಹ್ಯಾಂಡ್ ಡ್ರಿಲ್, ಪವರ್ ಡ್ರಿಲ್ ಇದು. ಸೊ ದಿಸ್ ಇಸ್ ದಿ ಡ್ರಿಲ್ಲಿಂಗ್ ಮಷಿನ್ಸ್. ಟ್ವಿಸ್ಟ್ ಗ್ರಿಪ್, ಏರ್ ಸಪ್ಲೈ, ನ್ಯೂಮ್ಯಾಟಿಕ್ ಡ್ರಿಲ್ ಇದು ಈ ಕಡೆ ಇರ್ತಕ್ಕಂಥದ್ದು. ಇದು ಪವರ್ ಹ್ಯಾಂಡಲ್, ಇದು ನ್ಯೂಮ್ಯಾಟಿಕ್ ಹ್ಯಾಂಡಲ್. ಚೆಕ್, ಸ್ಟಡಿ ಹ್ಯಾಂಡಲ್, ಪ್ರೆಷರ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ, ಏರ್ ಮೋಟಾರ್ಸ್, these are all the pneumatic handles ಇದು. ಸೊ ದಿಸ್ ಇಸ್ ಸಾಲ್ಡರಿಂಗ್ ಐರನ್ ಅಂತ ಕರಿತೀವಿ. ಇದು ಹ್ಯಾಚೆಟ್ ಟೈಪ್ ಸಾಲ್ಡರಿಂಗ್ ಐರನ್. ದಿಸ್ ಇಸ್ ವುಡನ್ ಹ್ಯಾಂಡಲ್, ದಿಸ್ ಇಸ್ ಸ್ಯಾಂಗ್, ದಿಸ್ ಇಸ್ ಹೆಡ್. ಇದು ಕಾಪರ್ ಬಿಟ್, ಇದು ಹೆಡ್ಸ್. ಇದು ಸಾಲ್ಡರಿಂಗ್ ಮಾಡ್ಲಿಕ್ಕೆ, ಸೀಟ್ ಮೆಟಲ್ ಸಾಲ್ಡರಿಂಗ್ ಮಾಡ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ದಿಸ್ ಒನ್ ಇಸ್ ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್. ಇದು ಗ್ಯಾಸ್ ಹೀಟೆಡ್ ಸಾಲ್ಡರಿಂಗ್ ಕಾಪರ್ ಬಿಟ್. ಇದನ್ನು ಕೂಡ ನಾವು ಸಾಲ್ಡರಿಂಗ್ ಮಾಡುವಂತ ಸಂದರ್ಭದಲ್ಲಿ ಸೀಟ್ ಮೆಟಲ್ ಪ್ರೊಡಕ್ಷನ್ ನಲ್ಲಿ ನಾವು ಬಳಸ್ತೀವಿ. ದಿಸ್ ಇಸ್ ಸ್ಟ್ರೈಟ್ ಸಾಲ್ಡರಿಂಗ್ ಕಾಪರ್ ವಿತ್ ಹ್ಯಾಂಡಲ್. ಇದು ಕೂಡ ಸಾಲ್ಡರಿಂಗ್ ಐರನ್, ಡೈಮಂಡ್ ಶೇಪ್ ಇದೆ. ಇದು ಸ್ಟ್ರೈಟ್ ಸಾಲ್ಡರಿಂಗ್ ಕಾಪರ್ ವಿತ್ ಹ್ಯಾಂಡಲ್. ದಿಸ್ ಒನ್ ಇಸ್ ಆಂಟಿ ಸಾಲ್ಡರಿಂಗ್ ಕಾಪರ್ ಬಿಟ್. ಇವೆಲ್ಲ ಸಾಲ್ಡರಿಂಗ್ ಮಾಡುವಂತ ಸಂದರ್ಭದಲ್ಲಿ ಅಡ್ಜಸ್ಟಬಲ್ ಸಾಲ್ಡರಿಂಗ್ ಬಿಟ್. ಸೊ ಇವು ಸಾಲ್ಡರಿಂಗ್ ಮಾಡ್ಲಿಕ್ಕೆ ಸೀಟ್ ಮೆಟಲ್ ವರ್ಕ್ ಪ್ರೊಡಕ್ಷನ್ಸ್ ನಲ್ಲಿ ನಾವು ಬಳಸ್ತೀವಿ. ಇದು ಗೊತ್ತು ನಿಮ್ಗೆ. ಸೊ ದಿಸ್ ಇಸ್ ಡ್ರಿಲ್ಲರ್, ದಿಸ್ ಇಸ್ ಲಾರ್ಜ್ ಜನರಲ್ ಪರ್ಪಸಸ್, ಸ್ಮಾಲ್ ಜನರಲ್ ಪರ್ಪಸಸ್ ಅಂಡ್ ಸೆಲೆಕ್ಟ್ ಅಪ್ರೋಪ್ರಿಯೇಟ್ ಸಾಲ್ಡರಿಂಗ್. ಇವೆಲ್ಲ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್. ಈ ಸಲ ಎಲ್ಲ ನೀವು ಸಾಲ್ಡರಿಂಗ್ ಮಾಡ್ಬೇಕಾದ್ರೆ ವರ್ಕ್ಶಾಪ್ ನಲ್ಲಿ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ಅನ್ನೇ ಬಳಸಿದೀವಿ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್. ಇದು ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್ಸ್. ಇದು ಡ್ರಿಲ್ಲಿಂಗ್ ಅನ್ನ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ದಿಸ್ ಇಸ್ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್. ಸೊ here ಎಲೆಕ್ಟ್ರಿಕ್ ಕಾಪರ್ ಸಾಲ್ಡರಿಂಗ್. ಇದು ಕೇಬಲ್ ಇದೆ, ಇಲ್ಲಿ ಬಿಟ್ ಇದೆ. ಸೊ ದಿಸ್ ಇಸ್ ಟ್ರಾನ್ಸ್ಫಾರ್ಮರ್ ಟೈಪ್ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್. ಇದು ಟ್ರಾನ್ಸ್ಫಾರ್ಮರ್ ಟೈಪ್ ಎಲೆಕ್ಟ್ರಿಕ್ ಸಾಲ್ಡರಿಂಗ್ ಐರನ್ ಕೂಡ ಸಿಗುತ್ತೆ ಪ್ರೊಡಕ್ಷನ್ ನಲ್ಲಿ. ಕೆಲವು ಮೆಷಿನ್ಸ್ ಅನ್ನು ನಾವು ಬಳಸ್ತೀವಿ. ದಿಸ್ ಆರ್ ಆಲ್ ದಿ ಮೆಷಿನ್ ಅಂಡ್ ಅಪ್ಲಿಯನ್ಸ್ ಟೂಲ್ಸ್. ಇಲ್ಲಿ ಪಾರ್ಟ್ಸ್ ಲಿಸ್ಟ್ ಆಫ್ ಲೇಜಿ ಟಾಂಗ್ ಅಂತ ಕರಿತೀವಿ. ಇದೊಂದು ಲೇಜಿ ಟಾಂಗ್. ಇದನ್ನ ನಾವು ಸೀಟ್ ಮೆಟಲ್ ವರ್ಕ್ ನಲ್ಲಿ ಬಳಸ್ತೀವಿ. ಇದ್ರ ಪಾರ್ಟ್ಸ್ ಎಲ್ಲ ಕೊಟ್ಟಿದ್ದಾನೆ. ಸೊ ಲಿಂಕೇಜ್, ಲಾಕ್ ನಟ್, ಯೋಕ್, ಪವರ್ ಕಪ್ಲಿಂಗ್, ಜಾ ಕೇಜ್, ಜಾಸ್, ನೋಸ್ ಪೀಸ್, ಹ್ಯಾಂಡಲ್, ಫುಲ್ಕ್ರಮ್ ಪಿನ್ಸ್, ಬಾಡಿ, ಜಾ ಪುಸ್ಸರ್ ಸ್ಪ್ರಿಂಗ್, ಜಾ ಪುಸ್ಸರ್. ಸೊ ಇದರ ಈ ಒಂದು ಲೇಜಿ ಟಾಂಗ್ ಅನ್ನ ನಾವು ಸೀಟ್ ಮೆಟಲ್ ಪ್ರೋಸೆಸ್ ನಲ್ಲಿ, ಪ್ರೊಡಕ್ಷನ್ಸ್ ನಲ್ಲಿ ಬಳಸ್ತೀವಿ. ಸೊ ಅದು ಮುಂದೆ ನಿಮ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಇರಲಿ ಬರುತ್ತೆ. ಇಲ್ಲಿ ಜಸ್ಟ್ ಇದನ್ನ ನೋಡಿದ ತಕ್ಷಣ ನೀವು ಲೇಜಿ ಟಾಂಗ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನಾನು ಇದ್ರ ಬಂದಾಗ ಕೇಳ್ತೀನಿ ಏನು ಅಂದ ತಕ್ಷಣ ನೀವೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಆನ್ಸರ್ ಅನ್ನ ಮಾಡ್ಬೇಕು. ಇಮೇಜ್ ನಿಮ್ಮ ಮನಸ್ಸಿನಲ್ಲೇ ರಿಜಿಸ್ಟರ್ ಆಗ್ಬೇಕು. ಕೆಲವು ಮಷಿನ್ ಅನ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ರಾಡ್ಸೆಟ್ ಡ್ರಿಲ್ಲಿಂಗ್ ಮಷಿನ್. ರಾಡ್ಸೆಟ್ ಡ್ರಿಲ್ಲಿಂಗ್ ಮಷಿನ್ಸ್. ಇದು ರಿಮೋಟ್ ಪ್ಲೇಸ್ ಅಲ್ಲೂ ಕೂಡ ವಿತೌಟ್ ಎಲೆಕ್ಟ್ರಿಸಿಟಿ, ವಿತೌಟ್ ಪವರ್ ಇದನ್ನ ನಾವು ಬಳಸಬಹುದು. ದಿಸ್ ಇಸ್ ಪೆಡಸ್ಟಲ್ ಟೈಪ್ ಸ್ಪಾಟ್ ವೆಲ್ಡರ್. ಅಂದ್ರೆ ಸೀಟ್ ಅನ್ನ ವೆಲ್ಡ್ ಮಾಡ್ಲಿಕ್ಕೆ, ಜಾಯಿನ್ ಮಾಡ್ಲಿಕ್ಕೆ ಸ್ಪಾಟ್ ವೆಲ್ಡಿಂಗ್ ಮಷಿನ್ಸ್ ಅಂತ ನಾವು ಬಳಸ್ತೀವಿ. ಇದು ಪೆಡಸ್ಟಲ್ ಟೈಪ್ ಸ್ಪಾಟ್ ವೆಲ್ಡಿಂಗ್ ಮಷಿನ್ಸ್ ಇದು. ಸೊ ದಿಸ್ ಒನ್ ಇಸ್ ಕಾಲ್ಡ್ ಬಾರ್ ಫೋಲ್ಡರ್. ಇದು ಫೋಲ್ಡಿಂಗ್ ಮಷಿನ್ಸ್ ಇದು. ದಿಸ್ ಒನ್ ಇಸ್ ಕಾಲ್ಡ್ ಲೆವರ್, ಹ್ಯಾಂಡ್ ಲೆವರ್. ಅಂದ್ರೆ ಹ್ಯಾಂಡ್ ಲೆವರ್. ನೀವು ಸೀಟ್ ಅನ್ನ ಕಟ್ ಮಾಡ್ಲಿಕ್ಕೆ ಈ ಒಂದು ಹ್ಯಾಂಡ್ ಲೆವರ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇದು ಲೆವರ್ ಹ್ಯಾಂಡಲ್, ಬಾಡಿ, ಕ್ಲಿಂಪಿಂಗ್ ಡಿವೈಸ್, ಲೋವರ್ ಬ್ಲೇಡ್, ಅಪ್ಪರ್ ಬ್ಲೇಡ್. ಸೀಟ್ ಅನ್ನ ಕಟ್ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ ಸ್ನಿಪ್ಸ್ ಟೈಪ್ ನಲ್ಲಿ, ಮಷಿನ್ಸ್ ನಲ್ಲಿ. ದಿಸ್ ಒನ್ ಇಸ್ ಕಾಲ್ಡ್ ಹ್ಯಾಂಡ್ಲಿಂಗ್ ಮಷಿನ್ಸ್. ಹ್ಯಾಂಡ್ಲಿಂಗ್ ಮಷಿನ್ಸ್, ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್ಸ್, ಬ್ರೆಸ್ಟ್ ಡ್ರಿಲ್ಲಿಂಗ್ ಮಷಿನ್, ಹ್ಯಾಂಡ್ಲಿಂಗ್, ಬ್ರೆಸ್ಟ್ ಪ್ಲೇಟ್ ಅಂತ ಕರಿತೀವಿ. ಸೊ ಬೆವೆಲ್ ಗೇರ್, gear wheel spindle positions, alternative, side view of the steady handle, chuck, bevel pinion, frame of the work. This is hand driller used for making a drilled hole. This is the breast plate. ಅದನ್ನ ನಾವು ಸಪೋರ್ಟಿಂಗ್ ಅನ್ನ ಕೊಟ್ಕೊಳ್ಳಿಕ್ಕೆ ಬಳಸ್ತೀವಿ. ಕೆಲವು ಹೀಟಿಂಗ್ ಡಿವೈಸ್ ಅನ್ನ ಕೂಡ ನಾವು ಬಳಸ್ತೀವಿ. ಬ್ಲೋ ಲ್ಯಾಂಪ್, ಹೀಟ್ ಮಾಡ್ಲಿಕ್ಕೆ ಈ ಬ್ಲೋ ಲ್ಯಾಂಪ್ ಅನ್ನ ನಾವು ಬಳಸ್ತೀವಿ. ಇದು ಬೈ ಕೆರೋಸಿನ್ ಅನ್ನು ಫಿಲ್ ಮಾಡಿ ರನ್ ಮಾಡಿಕೊಂಡು, ಇದು ಬರ್ನಿಂಗ್ ಹೌಸಿಂಗ್ ಇದೆ, ಸಪೋರ್ಟ್ ಬ್ರಾಕೆಟ್ ಇದೆ, ಪಂಪ್ ಇದೆ, ಹ್ಯಾಂಡಲ್ ಇದೆ,
ಪ್ರೈಮಿಂಗ್ ಕಪ್ ಇದೆ, ಪಿಲ್ಲರ್ ಕ್ಯಾಪ್ ಇದೆ, ಪ್ರೆಷರ್ ರಿಲೀಫ್ ವಾಲ್ವ್, ಟ್ಯಾಂಕ್ ಇದೆ. ಸೊ ಬ್ಲೋ ಲ್ಯಾಂಪ್ ಅಂತ ಕರಿತೀವಿ. ಅದನ್ನ ಬಿಟ್ರೆ ಸೊ ಅಂಡ್ ಫೋರ್ಜ್ ಅನ್ನ ಕೂಡ ನಾವು ಫೋರ್ಜಿಂಗ್, ನಿಮಗೆ ಫೋರ್ಜಿಂಗ್ ಅಂತಾನೆ ಒಂದು ಅಲರ್ಟ್ ಕರೀತಿ ಈಗ ತೆಗೆದಿದ್ದಾರೆ. ಸೊ ಇದು ಹ್ಯಾಂಡ್ ಫೋರ್ಜ್. ಹೀಗೆ ರನ್ ಮಾಡಿ ಇದ್ದಲನ್ನ ಹಾಕಿ, ಕೋಲನ್ನ ಹಾಕಿ, ಚಾರ್ಕೋಲನ್ನ ಹಾಕಿ ಹೀಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಹ್ಯಾಂಡ್ ಫೋರ್ಜ್ ಅನ್ನ ನಾವು ಬಳಸ್ತೀವಿ. ಮತ್ತೆ ಕೆಲವು ಸಂದರ್ಭದಲ್ಲಿ ವೆಲ್ಡಿಂಗ್ ಟಾರ್ಚ್ ಅನ್ನೇ ಕೂಡ ಯೂಸ್ ಮಾಡ್ತೀವಿ ಹೀಟ್ ಮಾಡ್ಕೊಳ್ಳಿಕ್ಕೆ ನಾವು. ಸೊ ದಿಸ್ ಆರ್ ಆಲ್ ದಿ ಹೀಟಿಂಗ್ ಡಿವೈಸ್ ಯೂಸ್ಡ್ ಇನ್ ಫೋರ್ಜ್ ಶೀಟ್ ಮೆಟಲ್ ವರ್ಕ್. ಸೊ ಇಲ್ಲಿವರೆಗೆ ಅನೇಕ ಟೂಲ್ಸ್ ಮತ್ತೆ ಇಕ್ವಿಪ್ಮೆಂಟ್ ಅನ್ನ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, ತೋರಿಸಿದ್ದೀನಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಈಗಾಗಲೇ ಒಂದ್ಸಲಿ ಕೊಟ್ಟಿದ್ದೀನಿ, ಕೆಲವು ಮಾತ್ರ ಈ ಚಾಪ್ಟರ್ ನಲ್ಲಿ ನಾನು ಮತ್ತೆ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ, ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೆ ಈ ಐಡೆಂಟಿಫಿಕೇಶನ್ಸ್ ಏನು, ಮೆಜರಿಂಗ್ ಟೂಲ್ಸ್, ಮಾರ್ಕಿಂಗ್ ಟೂಲ್ಸ್, ಮೆಷಿನ್ಸ್, ಫೋರ್ಜಿಂಗ್, ಇದು ಹೀಟಿಂಗ್ ಟೂಲ್ಸ್, ಪ್ರೊಡಕ್ಷನ್ ಟೂಲ್ಸ್, ಈ ಇಮೇಜ್ ಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ನಿಮ್ಗೆ ಇಂಡಸ್ಟ್ರೀಸ್ ಹೋದಾಗ ಒಂದು ಇಟ್ಬಿಟ್ಟು ನಿಮ್ಗೆ ಏನು ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ಬೋದು ಇಂಟರ್ನಲ್ಲಿ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಆಸ್ ವೆಲ್ ಆಸ್ ನಿಮ್ ಸಿಲೆಬಸ್ ಅಲ್ಲೂ ಕೂಡ ಇದನ್ನ ಈ ಸಲ ಕೊಟ್ಟಿದ್ದಾರೆ, ಐಡೆಂಟಿಫಿಕೇಶನ್ಸೇ ಬೇರೆ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ತರಗತಿಯಲ್ಲಿ ಐಡೆಂಟಿಫಿಕೇಶನ್ಸ್ ಆಫ್ ಡಿಫರೆಂಟ್ ಶೀಟ್ ಮೆಟಲ್ SMW ವರ್ಕ್ ಟೂಲ್ಸ್ ಅಂಡ್ ಡಿವೈಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅನ್ನ ನೋಡಿ. ಥ್ಯಾಂಕ್ಸ್ ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಶುಭವಾಗಲಿ ಎಲ್ಲರಿಗೂ.